ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಮತ್ತೊಂದು ದಿನದಲ್ಲಿ ದೇವರ ಜೀವವುಳ್ಳ ವಾಕ್ಯಗಳನ್ನು ಕೇಳಿ ಬಂದಂತ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನ ಕರ್ತನಾದ ಯೇಸು ಸ್ವಾಮಿ ಅನುಗ್ರಹಿಸಲಿ, ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನಾ ಪೂರ್ವಕದೊಟ್ಟಿಗೆ ನಿಮ್ಮೊಟ್ಟಿಗೆ ದೇವರ ವಾಕ್ಯಗಳನ್ನು ಹಂಚಿಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದೇವೆ. ನಾವು ನೋಡುವಾಗ ನಾವು ಒಂದು ಪ್ರಾರ್ಥನೆಯನ್ನು ಮಾಡುತ್ತೇವೆ, ಒಂದು ಆಲೋಚನೆಯನ್ನ ಮಾಡಿಕೊಳ್ಳುತ್ತೇವೆ. ಯಾವುದಾದರೂ ಒಂದು ವಿಷಯವನ್ನ ನಾವು ಪ್ರಾರ್ಥನೆ ಮಾಡಿ ಇದೇ ನಮಗೆ ಸಂಬಂಧ ಬೇಕು, ಇದೇ ವ್ಯಾಪಾರ ಬೇಕು, ಇದೇ ಆಶೀರ್ವಾದ ಬೇಕು, ಇಂಥದ್ದೇ ವಸ್ತು ಬೇಕು ಎಂದು ನಾವು ಆಲೋಚಿಸಿದಾಗ ನಾವು ಅಂದುಕೊಂಡಿದ್ದು ನಡೆಯೋದಿಲ್ಲ, ಅದಕ್ಕೆ ಪರ್ಯಾಯವಾಗಿರೋದೊಂದು ನಡೀತದೆ. ನಾವು ಬಯಸಿದ್ದೊಂದು ನಮಗೆ ಸಿಕ್ಕಿದ್ದೊಂದು, ನಾವು ಅಂದುಕೊಂಡಿದ್ದೊಂದು ನಮಗೆ ಆಗಿದ್ದೊಂದು. ಈ ರೀತಿಯಾಗಿ ನಮಗೆ ಕೆಲವು ಸಾರಿ ನಾವು ಅಂದುಕೊಂಡದ್ದು, ನಾವು ಪ್ರಾರ್ಥಿಸಿದ್ದು, ನಾವು ಬಯಸಿದ್ದು ನಮಗೆ ಸಿಗಲಿಲ್ಲವಾದರೆ ನಮಗೆ ಕೆಲವು ಸಾರಿ ತುಂಬ ಬೇಸರ ಆಗ್ತದೆ. ಏನಪ್ಪ ದೇವರು, ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೂ, ನಾನಿಷ್ಟು ಪ್ರಯಾಸ ಪಟ್ಟಿದ್ದಕ್ಕೂ, ನಾನಿಷ್ಟು ವೇದನೆ ಪಟ್ಟಿದ್ದಕ್ಕೂ ದೇವರು ಕಾರ್ಯ ಮಾಡಲಿಲ್ಲವೇ, ದೇವರೇ ಬೇರೆ ಕಾರ್ಯವನ್ನು ಮಾಡಿದ್ದಾರಲ್ಲ ಎಂದು ನಾವು ಕೆಲವು ಸಾರಿ ಆಲೋಚನೆ ಮಾಡ್ತೇವೆ. ಆದರೆ ಇವತ್ತು ದೇವರ ವಾಕ್ಯವನ್ನು ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗ್ತಾ ಇದೆ. ಒಂದು ವಾಕ್ಯವನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥ 22ನೇ ಅಧ್ಯಾಯ 13ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥ 22:13 ನಾನು ಓದ್ತೇನೆ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆಮೇಲೆ ವಾಕ್ಯ ಹೇಳುತ್ತಾ ಇದೆ, ಗಮನಿಸಿರಿ. ದೇವರು ಅಬ್ರಹಾಮನ ಬಳಿಯಲ್ಲಿ ಮಾತು ಕೊಟ್ಟನು. ಏನಂತ? ಅಬ್ರಹಾಮನೇ, ನಾನು ನಿನಗೊಂದು ಮಗುವನ್ನ ಕೊಡುತ್ತೇನೆ ಎಂದು ಹೇಳಿದರು. ಸಂತೋಷ ಆಯಿತು ಅವನಿಗೆ. ಓಕೆ, ದೇವರು ಸ್ತೋತ್ರ ಅಂದನು. ಆದರೆ ನಂತರದ ದಿನಗಳಲ್ಲಿ ಅಬ್ರಹಾಮನಿಗೆ ಈಸಾಕನು ಜನಿಸಿದನು, ಮಗನು ಬೆಳೆದನು. ಆದರೆ ದಿಢೀರ್ನೆ ಒಂದು ದಿವಸ ದೇವರು ಕೇಳುತ್ತಾ ಇದ್ದಾನೆ, ಅಬ್ರಹಾಮನೇ, ನಿನ್ನ ಮಗುವನ್ನ ನನಗೆ ನೀನೇನು ಮಾಡಬೇಕು? ಬಲಿ ಕೊಡಬೇಕು. ನೋಡಿ, ಅರ್ಪಣೆ ಮಾಡಬೇಕು ಅಂತ ಹೇಳ್ತಲ್ಲ. ಅಂದ್ರೆ ಉದಾಹರಣೆಗೆ ಸೇವೆಗೆ ಕಳುಹಿಸೋದು. ಕೆಲವು ಸಾರಿ ಮಕ್ಕಳನ್ನ ಮನೆಯಲ್ಲಿ ಬೆಳೆಸಿ ಒಂದು ವೇಳೆ ಮಗುವನ್ನ ದೂರದಲ್ಲಿ ಬಿಡಬೇಕಾದರೂ, ಒಂದು ವೇಳೆ ಶಾಲೆಗೆ ಕಳುಹಿಸಬೇಕಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನೋವಾಗುತ್ತೆ ಅಲ್ವಾ? ಅಯ್ಯೋ, ಶಾಲೆಗೆ ಕಳಿಸೋದಕ್ಕೆ ಬೆಳಿಗ್ಗೆ ಹೋಗಿ ಸಂಜೆ ಮಗು ಬಂದ್ಬಿಡುತ್ತೆ ಅಂತ ಗೊತ್ತಿದ್ರೂ ಕೂಡ ನಮಗೆ ಆ ಮಗುವನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತದೆ. ಶಾಲೆಗೆ ಬಿಡಲಿಕ್ಕೂ, ಟ್ಯೂಷನ್ಗೆ ಬಿಡಲಿಕ್ಕೂ, ಊರಿಗೆ ಕಳುಹಿಸಲಿಕ್ಕೂ ಕೂಡ ನಮಗೆ ಒಂದು ಸರಾಹ ಇರ್ತದೆ. ಯಾಕೆಂದ್ರೆ ಆ ಬಾಂಧವ್ಯ. ಅದರಲ್ಲಿ 100 ವರ್ಷದಾಗಿರುವಾಗ ಮಕ್ಕಳೇ ಇಲ್ಲದೆ ಇದ್ದು 100 ವರ್ಷದಲ್ಲಿ ಮಗುವಾಗಿರುವಂತ ತಂದೆ ತಾಯಿಗಳ ಬಳಿಯಲ್ಲಿ ದೇವರು ಕೇಳುತ್ತಿರುವುದು ಸಮರ್ಪಣೆ ಅಲ್ಲ, ಬಲಿ. ಅರ್ಥ ಆಗ್ತಾ ಇದೆ ನಿಮಗೆ? ಸಮರ್ಪಣೆ ಅಲ್ಲ. ಈಗ ಉದಾಹರಣೆಗೆ ನಿಮಗೆ ಗೊತ್ತಿದೆ, ಅನ್ನಳು ತನ್ನ ಮಗುವನ್ನ ಏನು ಮಾಡಿದ್ರು? ಮಗುವನ್ನ ದೇವರ ಆಲಯದಲ್ಲಿ ಸಮರ್ಪಣೆ ಮಾಡಿದ್ಲು. ಇನ್ನು ನನ್ನ ಮಗು ಅಲ್ಲ ಇದು, ಇನ್ನು ದೇವರ ಮಗುವು, ದೇವರ ಸೇವೆಗಾಗಿ ಈಗ ಮಗು ಉಪಯೋಗಿಸಲ್ಪಡಲಿ ಎಂಬುದಾಗಿ ಸಮರ್ಪಣೆ ಮಾಡಿದಳು. ಆದರೆ ಇಲ್ಲಿ ಸಮರ್ಪಣೆ ಅಲ್ಲ, ಇದು ಬಲಿ ಕೊಡಬೇಕು. ಅದು ಹೋದ್ರೆ ಹೋಗ್ಲಿ, ಬೇರೆ ಯಾರೋ ಕೊಡೋದಲ್ಲ, ಯಾರೋ ಬಲಿ ಕೊಡೋದಲ್ಲ, ಇವನೇ ಹೋಗಿ ಬಲಿ ಕೊಡಬೇಕು. ಅದೆಂಥದ್ದಲ್ವ? ಸ್ವಂತ ಕೈಗಳಿಂದ, ತಂದೆಯಾದವನು ಸ್ವಂತ ಕೈಗಳಿಂದ ಬಲಿ ಕೊಡೋದು ಸುಲಭದ ಕಾರ್ಯ ಅಲ್ಲ. ಇದು ನಂಬಿಕೆಗೆ ಪರೀಕ್ಷೆ. ನಮಗ್ ಗೊತ್ತು ನಂಬಿಕೆಗೆ ಪರೀಕ್ಷೆ ಅಂತ, ಆದರೆ ಅಬ್ರಹಾಮನಿಗೆ ಅದು ಗೊತ್ತಿರಲಿಲ್ಲ. ಸರಿ, ಈಗ ಮುಖ್ಯವಾಗಿ ಇವರೇನು ಮಾಡ್ತಾನೆ? ಯಾವಾಗ ದೇವರು ಈ ರೀತಿಯಾಗಿ ನೀನು ಹೋಗಿ ಈ ತರದ ಬೆಟ್ಟದ ಮೇಲೆ ನೀನು ಹೋಗಿ ಬಲಿ ಕೊಡಬೇಕು ಎಂದು ಹೇಳುತ್ತಾರೋ, ಅಬ್ರಹಾಮನು ಸೇವಕರನ್ನ ಕಡ್ಕೊಂಡು ಕಟ್ಟಿಗೆಯನ್ನು ಹೊತ್ಕೊಂಡು 3 ದಿನಗಳು ಪ್ರಯಾಣ ಮಾಡ್ತಾರೆ. ಎಷ್ಟು ದಿನ? 3 ದಿನ ಪ್ರಯಾಣ ಮಾಡ್ತಾರೆ. ಆಲೋಚನೆ ಮಾಡಿ, 3 ದಿನ ಪ್ರಯಾಣ ಮಾಡಿ ವಯಸ್ಸು ಬೇರೆ ಆಗೋಗಿದೆ. ಕಟ್ಟಿಗೆಯನ್ನ ಮಗನ ಮೇಲೆ ಒರೆಸ್ತಾನೆ, ಬೆಟ್ಟವನ್ನ ಹತ್ತುತ್ತಾನೆ. 3 ದಿನ ಪ್ರಯಾಣ. ಅಲ್ಲಿಂದ ಸೇವಕರು ಕೆಳಗಡೆ ಬಿಟ್ಬಿಟ್ಟು ಇವರು ಬೆಟ್ಟವನ್ನ ಮೇಲಕ್ಕೆ ಹತ್ತಿ ಹೋಗಿ ಅಲ್ಲಿ ಏನು ಮಾಡ್ತಾರೆ? ಅಲ್ಲೆಲ್ಲ ನೋಡಿ, ಸ್ಥಳ ಎಲ್ಲ ಸಿದ್ಧ ಮಾಡಿ, ಅಲ್ಲೆಲ್ಲ ಏನು ಮಾಡ್ತಾರೆ? ಕಟ್ಟಿಗೆಗಳನ್ನೆಲ್ಲ ಸಿದ್ಧ ಮಾಡಿ ಅದರ ಮೇಲೆ ಒರೆಸಿ, ಆಮೇಲೆ ನಿಮಗೆ ಗೊತ್ತಿದೆ ಕತೆ. ಆಮೇಲೆ ಈಸಾಕನ ಕೇಳ್ತಾನೆ, ಆ ಕುರಿಮರಿ ಎಲ್ಲಿಯಪ್ಪ ಅಂದ್ರೆ, ಕುರಿಮರಿ ನೀನೇನಪ್ಪ ಅಂತ ಹೇಳಿ ಅವನನ್ನು ಕಟ್ಟಿ
ಅವನು ಅದರ ಮೇಲೆ ಮಲಗಿಸಿ ಇನ್ನೇನು ಕತ್ತಿ ಎತ್ತಿ ಕೊಲ್ಲಬೇಕು ಅನ್ನುವಾಗ ದೇವರು ನಿಲ್ಲಿಸು ಅಂತಾನೆ. ಆವಾಗ ಕೆಲವು ಸಾರಿ ಹೆಂಗಿರುತ್ತೆ ಅಬ್ರಹಾಮನಿಗೆ, ಒಂದು ಕಡೆ ದೇವರೇ ನಾನು ಬಲಿ ಕೊಡ್ಲಿಕ್ಕೆ ರೆಡಿ ಇದ್ದೀನಿ, ನಾನೇನು ನಾಟಕ ಮಾಡ್ತಾ ಇಲ್ಲ, 3 ದಿನ ಪ್ರಯಾಣ ಮಾಡಿದ್ದೀನಿ, ಬೆಟ್ಟ ಹತ್ತಿದ್ದೀನಿ, ಇಲ್ಲೆಲ್ಲ ಸಿದ್ಧ ಮಾಡಿದ್ದೀನಿ, ಇದೆಲ್ಲ ಮಾಡಿದ ಮೇಲೆ ದೇವ್ರನ್ನ ನಿಲ್ಲಿಸು ಅಂದರೆ ಹೆಂಗಿರುತ್ತೆ? ಕೆಲವು ಸಾರಿ ದೇವರು ಕೆಲವು ಕಾರ್ಯಗಳನ್ನು ಹೀಗೆ ನಮಗೆ ಹೇಳ್ತಾರೆ. ನಾವೇನೋ ಸಿದ್ಧತೆ ಮಾಡ್ಕೊಳ್ತೀವಿ, ಒಂದು ಮನೆ ಕಟ್ಟಕ್ಕಾಗಿರಬಹುದು, ಒಂದು ಕೆಲಸಕ್ಕೆ ಹೋಗೋದಕ್ಕಾಗಿರ್ಬಹುದು, ಬರೀ ಏನೋ ಒಂದು ಕಾರ್ಯವನ್ನು ನಾವು ನೇಮಿಸಿಕೊಂಡು ಇದಕ್ಕೆ ಸಿದ್ಧ ಮಾಡ್ತಾ ಹೋಗ್ತಾ ಇರ್ತೇವೆ. ಆದರೆ ಅನೇಕ ಸಾರಿ ನಾವೇನು ಮಾಡಿಬಿಡ್ತೇವೆ ಗೊತ್ತಾ, ದೇವರ ಚಿತ್ತ ಇದಾ ಅಂತ ಕೇಳಲ್ಲ, ದೇವ್ರಿಗೆ ಇಷ್ಟನಾ ಅಂತ ಕೇಳಲ್ಲ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ಬಿಡ್ತಾ ಇರ್ತೀವಿ. ಆದರೆ ಅಬ್ರಹಾಮನು ಹಾಗೆ ಮಾಡಲಿಲ್ಲ, ದೇವರ ಚಿತ್ತವನ್ನು ತಿಳ್ಕೊಂಡೇ ಅವನು ಮುಂದಕ್ಕೆ ಹೋದ. ಆದುದರಿಂದ ಇಷ್ಟೂ ಮಾಡಿದಂಥ ಅಬ್ರಹಾಮನಿಗೆ ದೇವರು ನಿಲ್ಲಿಸು ಅಂದಾಗ, ಏನು ದೇವರೇ ಇಷ್ಟೆಲ್ಲ ನಾನು ಕಷ್ಟಪಟ್ಟು ಇಲ್ಲಿವರೆಗೂ ನಾನು ಬಂದಿದ್ದೀನಿ, ನೀನು ಹೇಗಂತ ಇದೆಯಾ, ಬೇಡ ಅಂತ ಇದೆಯಾ? ಒಂದು ಕಡೆ ಅವನಿಗೆ ಸಂತೋಷ ಆಗಿರಬಹುದು ನಿಲ್ಲಿಸಿದ್ದಕ್ಕೆ, ಆದರೆ ಇನ್ನೊಂದು ಕಡೆ ಇಷ್ಟೂ ಕಷ್ಟಪಟ್ಟಿದ್ದು ವ್ಯರ್ಥವಾಯಿತಾ ಅಂತ ಅವನು ಬಾಧೆ ಪಟ್ಟಿರಬಹುದು. ಆದರೆ ಈಗ ದೇವರೇನು ಮಾಡ್ತಾ ಇದ್ದಾರೆ ಗೊತ್ತಾ, ಇವನ ನಂಬಿಕೆಯನ್ನು ನೋಡಿ ಅವನು ಕಣ್ಣೆತ್ತಿ ನೋಡಲಾಗಿ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಸಿಕ್ಕಿಕೊಂಡಿತ್ತು. ಅವನೆಲ್ಲಿದ್ದಾನೆ? ಊರಲ್ಲಿಲ್ಲ, ಅವನು ಬೆಟ್ಟದ ಮೇಲೆ ಇದ್ದಾನೆ. ಅಲ್ಲಿ ಎಷ್ಟು ಯಾವಾಗ ಟಗರು ಅಲ್ಲಿ ಸಿಕ್ಕಾಕೊಳ್ತೋ, ಇಲ್ಲವೇ ಮೊದಲೇ ನೋಡ್ಬೋದಾಗಿತ್ತಲ್ಲ ಇದ್ದಿದ್ರೆ, ಆದರೆ ಅವ್ರಿಗೆ ಕಾಣಿಸ್ಲಿಲ್ಲ. ಆದರೆ ಯಾವಾಗ ದೇವರು ನಿಲ್ಲಿಸಿ ಆ ಒಂದು ಈಸಾಕನ ಜಾಗದಲ್ಲಿ ದೇವರೇನು ಮಾಡಿದ್ರು, ಒಂದು ಟಗರನ್ನ ಒದಗಿಸಿಕೊಟ್ರು. ಹಲ್ಲೆಲೂಯಾ. ಇವತ್ತು ದೇವಜನವ ಆಲೋಚನೆ ಮಾಡಿಕೊಳ್ಳಿ, ನಮ್ಮ ಉದ್ದೇಶ ಒಂದು ನಾವು ಅಂದುಕೊಂಡು ಹೋಗಿರ್ತೇವೆ, ದೇವರ ಉದ್ದೇಶನೇ ಬೇರೆ ಇರುತ್ತದೆ. ಕೆಲವು ಸಾರಿ ಅಬ್ರಹಾಮನು ಈಸಾಕನನ್ನೇ ನಾನು ಬಲಿ ಕೊಡೋದು ಅಂತ ಹೋಗಿದ್ದ, ಆದರೆ ಅಲ್ಲಿ ದೇವರು ಟಗರನ್ನ ದೇವರು ಒದಗಿಸಿ ಕೊಟ್ಟನು. ಕೆಲವು ಸಾರಿ ದೇವರು ನಮಗೆ ಬೇಡ ನಿಲ್ಲಿಸು, ಇದು ಬೇಡ, ಇನ್ನೂ ಸ್ವಲ್ಪ ತಾಳ್ಮೆಯಿಂದಿರು, ಇನ್ನೂ ಸ್ವಲ್ಪ ಕಾಯಿ ಅನ್ನುವಾಗ ನಾವು ಬೇಸರ ಮಾಡಿಕೊಳ್ಳಬಾರದು. ಯಾಕೆಂದರೆ ದೇವರ ಉದ್ದೇಶ ಬೇರೆ ಇರುತ್ತದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಜೆಹೋವಾ ಜೈರ ಅಂದರೆ ಯೆಹೋವಾ ಈರೆ ಎಂಬುದಾಗಿ ಹೇಳುವಾಗ ಆತನು ಒದಗಿಸುವ ದೇವರು. ಅನೇಕ ಸ್ಥಳಗಳಲ್ಲಿ ಬೈಬಲಲ್ಲಿ ನೀವು ನೋಡುವಾಗ ದೇವರು ಒದಗಿಸಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅಬ್ರಹಾಮನಿಗೆ ಬೆಟ್ಟದ ಮೇಲೆ ಟಗರನ್ನು ಒದಗಿಸಿದಂಥ ದೇವರು ಆತನಾಗಿದ್ದಾನೆ. ಹಾಗರಳಿಗೆ ಮರುಭೂಮಿಯಲ್ಲಿಯೂ ನೀರಿನ ಒರತೆಗಳನ್ನು ತೋರಿಸಿಕೊಟ್ಟವನು ಆತನಾಗಿದ್ದಾನೆ. ಅನೇಕರ ಜೀವಿತದಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಇರುವ ಹಾಗೆ ಮಾಡಿದಂಥ ದೇವರು ಆತನಾಗಿದ್ದಾನೆ. ಯೆಹೋವಾ ಈರೆಯಾದಂಥ ದೇವರು. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೊರತೆ ಇರಬಹುದು, ತಡೆಗಳಾಗಿರಬಹುದು, ಇನ್ನೂ ಏನೋ ತೊಂದರೆಗಳಿರಬಹುದು, ಆದರೆ ನಾವು ನಂಬಬೇಕು, ನಮಗಾಗಿ ದೇವರು ಬೇರೊಂದನ್ನು ಸಿದ್ಧ ಮಾಡಿ ಇಟ್ಟಿರುತ್ತಾರೆ. ಕೆಲವು ಸಾರಿ ನಾವು ಕಳ್ಕೊಂಡಿರ್ತೀವಿ, ಕೆಲವು ಸಾರಿ ನಾವು ಸಿಗೋದಿಲ್ಲ, ಕೆಲವು ಸಾರಿ ಹಂಗಾಗಿರುತ್ತದೆ. ಆದರೆ ನಾವು ಜ್ಞಾಪಕ ಇಟ್ಟುಕೊಳ್ಳಬೇಕು, ದೇವರು ನಮಗೆ ಒದಗಿಸಿ ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. ಕೆಲವು ಸಾರಿ ದೇವರು ಮತ್ತೊಂದನ್ನು ಒದಗಿಸಿ ಕೊಡುವಾಗ ನಾವು ಬೇಸರ ಮಾಡಿಕೊಳ್ಳಬಾರದು. ದೇವರು ಅದರಲ್ಲಿಯೂ ಉನ್ನತಿ ಕೊಡುತ್ತಾರೆ, ಆ ಮಾರ್ಗದಲ್ಲಿಯೂ ಉನ್ನತಿಯನ್ನು ಕೊಡುತ್ತಾರೆ ಎಂಬುದನ್ನ ನಾವು ನೋಡಬೇಕು. ದೇವರ ವಾಕ್ಯ ಹೇಳುತ್ತದೆ, ದೇವರಿಗೆ ಯಾವಾಗ ನಾವು ಸಮರ್ಪಣೆ ಮಾಡುತ್ತೇವೋ, ಮೊದಲನೇದೇನು, ನಮ್ಮನ್ನ ಸಮರ್ಪಣೆ ಮಾಡುತ್ತೇವೋ, ದೇವರು ಅದ್ಭುತವನ್ನ ಮಾಡುವಂತವರಾಗಿದ್ದಾರೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದುತ್ತೇವೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು. ಹಲ್ಲೆಲೂಯಾ. ದೇವರ ವಾಕ್ಯ ಏನು ಹೇಳುತ್ತೆ? ನಿಮ್ಮ ಕೊರತೆಯನ್ನ ನೀಗಿಸುವನು. ನೋಡಿ, ಅಬ್ರಹಾಮನು 100 ವರ್ಷದವನು ಆಗುವ ತನಕ ಅವನಿಗೆ ಮಕ್ಕಳಾಗಲಿಲ್ಲ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳು ಕಾಯಬೇಕಾಗ್ತಾ ಇರ್ತದೆ. ಅಂದುಕೊಂಡ ತಕ್ಷಣ, ಪ್ರಾರ್ಥನೆ ಮಾಡಿದ ತಕ್ಷಣ ಸಿಗೋದಿಲ್ಲ. ಆದರೆ ಜನರಿಗೆ ತಾಳ್ಮೆ ಇಲ್ಲ. ಅದಕ್ಕೆ ದೇವರನ್ನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಬರ್ತಾರೆ, ದೇವರು ಒಳ್ಳೆಯವರು, ಅದ್ಭುತ ಮಾಡ್ತಾರೆ ಅಂತ ಬರ್ತಾರೆ. ಆದರೆ ಕೆಲವು ದಿನ ಆದ್ಮೇಲೆ ಏನ್ ಮಾಡ್ತಾರೆ ಗೊತ್ತಾ? ಅಯ್ಯೋ, ಏನು ನಡೆದಿಲ್ಲ, ಅದಕ್ಕೆ ನಾನು ಹೊರಟೋಗ್ತೇನೆ ಅಂತ ಹಿಂಜಾರಿ ಹೊರಟೋಗ್ತಾರೆ. ಆದರೆ ದೇವರಲ್ಲಿ ಭರವಸೆ ಇಟ್ಟು ಕಾದಿರುವವರಿಗೆ ದೇವರು ಅದ್ಭುತ ಮಾಡ್ತಾರೆ. ಆದರೆ ಆ ನೋವನ್ನು ಅನುಭವಿಸುವುದಕ್ಕೆ, ಆ ಅವಮಾನವನ್ನು ಅನುಭವಿಸುವುದಕ್ಕೆ, ಆ ಒಂದು ದುಃಖವನ್ನು ಅನುಭವಿಸುವುದಕ್ಕೆ ಮನುಷ್ಯರಿಗೆ ಕಷ್ಟ ಅನಿಸ್ತದೆ. ಆದರೆ ನಾವೇನು ಮಾಡಬೇಕಂದ್ರೆ,
ಖಂಡಿತವಾಗಿಯೂ ಕಾಯುವಂಥವರು ಆಗಿರಬೇಕು. ದೇವರು ಒದಗಿಸ್ತಾರೆ. ಒಂದು ವಯಸ್ಸಾದಂಥ ಮುದುಕಿ ಒಂದು ಹಳ್ಳಿಯಲ್ಲಿ ದೇವರನ್ನ ನಂಬಿಕೊಂಡಿದ್ಲು. ಆ ಮುದುಕಿಯಾಗೆ ಮಕ್ಕಳು ತೀರ್ಕೊಂಡಿದ್ರು, ಮೊಮ್ಮಕ್ಕಳು ಮಾತ್ರ ಇದ್ರು. ಒಂದು 3 ಜನ. ಪಾಪ ಕೆಲಸ ಮಾಡೋಕ್ಕಾಗಲ್ಲ, ತುಂಬ ಕಷ್ಟಪಡ್ತಾ ಇದ್ಲು. ಆದರೂ ಕೂಡ ಒಂದು ದಿವಸ ಬಹಳ ಕಷ್ಟಕಾಲ ಬಂದ್ಬಿಡ್ತು ಆಕೆಗೆ. ಆಕೆ ಪ್ರಾರ್ಥನೆ ಮಾಡ್ತಾ ಇರುವಾಗೆಲ್ಲ ಊರವರೆಲ್ಲ ಗೇಲಿ ಮಾಡೋದಂತೆ. ಅಯ್ಯೋ, ವಯಸ್ಸಾದ ಕಾಲದಲ್ಲಿ ಇದು ಯಾವುದು ಹೊಸ ದೇವರು, ಹೊಸ ನಂಬಿಕೆ ನಂಬ್ಕೊಂಡು ಬಿಟ್ಟಿದೀಯಾ, ನಾವೆಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದೀವಿ, ನಾವೆಲ್ಲ ಏನೇನೋ ಮಾಡ್ತಾ ಇದ್ದೀವಿ, ನೀನು ಅದು ಯಾವುದೋ ದೇವ್ರನ್ನ ನಂಬ್ಕೊಂಡು ಬಿಟ್ಟಿದೀಯಾ ಅಂತ ಗೇಲಿ ಮಾಡ್ತಾ ಇದ್ರು. ಆದರೂ ಆಕೆ ಬಿಡಲಿಲ್ಲ, ಆಕೆ ಪ್ರಾರ್ಥನೆ ಮಾಡ್ತಾ ಇದ್ಲು. ಒಂದು ದಿವಸ ಆಕೆ ಪ್ರಾರ್ಥನೆ ಮಾಡ್ತಾ ಇಲ್ಲಂತೆ, ದೇವ್ರೇ ನನ್ನ ಮನೆಯಲ್ಲಿ ದವಸ ಧಾನ್ಯ ಆಗೋಗ್ಬಿಟ್ಟಿದೆ, ಏನೂ ಇಲ್ಲ ದೇವ್ರೆ, ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ, ನಾನೇನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರ. ಇದನ್ನು ಕೇಳಿಸ್ಕೊಂಡಂತ ಪಕ್ಕದ ಮನೆ ಒಬ್ಬ ಹೆಂಗಸು ಹೋಗ್ಬಿಟ್ಟು ಏನು ಮಾಡಿದ್ದಾರೆ ಗೊತ್ತಾ, ಊರವ್ರಿಗೆಲ್ಲ ಹೇಳಿದ್ದಾರೆ, ನೋಡ ಅಮ್ಮನಿಗೆ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ, ಇವಾಗ ಪ್ರೇಯರ್ ಮಾಡ್ತಾವಳೆ, ಅದು ಯಾವುದು ದೇವರು ಯಾರು ತಂದು ಕೊಡ್ತಾರೆ ಅವರಿಗೆ ಅಂತ ಅವರು ಒಂಥರ ಗೇಲಿಯಾಗಿ ಊರೆಲ್ಲ ಮಾತಾಡ್ಕೊಂಡಿದ್ದಾರೆ. ಆದರೆ ಅದರಲ್ಲಿರುವಂಥವರು ಕೆಲವರು ಏನು ಮಾಡಿದ್ದಾರೆ ಗೊತ್ತಾ, ಒಂದು ಕೆಲಸ ಮಾಡೋಣ, ಅವ್ರ ದೇವ್ರು ಹೆಂಗಿದ್ರು ಕೊಡಲ್ಲ, ಒಂದು ಕೆಲಸ ಮಾಡೋಣ, ನಾವೆಲ್ಲ ಸ್ವಲ್ಪ ಮೂಟೆ ತಗೊಂಡೋಗ್ಬಿಟ್ಟು ಅವ್ರ ಮನೆ ಹತ್ರ ಇಟ್ಬಿಟ್ಟು, ಆವಾಗ ಆಕೆ ನೋಡ್ಬಿಟ್ಟು, ಓ ನನ್ನ ದೇವರು ಒದಗಿಸಿದ್ದಾನ ನೋಡು ಅಂತ ಹೇಳ್ತಾಳಲ್ವಾ, ಆವಾಗ ನಿಮ್ಮ ದೇವ್ರೇನು ಒದಗಿಸಿಲ್ಲ, ನಾವು ತಂದಿಟ್ಟಿರೋದು ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ರಿ, ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವಾಗೆಲ್ಲ ಸ್ವಲ್ಪ ಎಲ್ಲ ಮೂಟೆ ತಂದು ಅವ್ರ ಮನೆ ಹತ್ರ ಇಟ್ಬಿಟ್ಟು, ಆಮೇಲೆ ಬೆಳಿಗ್ಗೆ ಅಮ್ಮ ಬರುವಾಗ ಬಾಗಿಲು ತೆಗೆದು ನೋಡ್ಬಿಟ್ಟು, ಓ ದೇವರಿಗೆ ಸ್ತೋತ್ರ, ಯೇಸುವೆ ಸ್ತೋತ್ರ, ನೀನು ನನಗೆ ಉಪಕಾರ ಮಾಡಿದ್ದೀಯಾ, ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡು ನನಗೆ ದವಸ ಧಾನ್ಯ ಕೊಟ್ಟಿದ್ದೀಯಾ ಅಂತ ಹೇಳಿ ಆಕೆ ಸ್ತೋತ್ರ ಮಾಡ್ತಾ ಇರುವಾಗ ಅವರೆಲ್ಲ ಬಂದ್ರಂತೆ. ಅಮ್ಮ, ನೀನು ಪ್ರಾರ್ಥನೆ ಮಾಡಿರೋ ದೇವರಲ್ಲ ಕಳಿಸ್ಕೊಟ್ಟಿರೋದು, ನಾವು ತಂದಿಟ್ಟಿರೋದು ಅಂತ ಹೇಳಿದಂತೆ. ಆವಾಗ ಸ್ತ್ರೀ ಏನು ಹೇಳಿದ್ರು ಗೊತ್ತಾ, ಹೆಂಗಸು, ದೇವರಿಗೆ ಸ್ತೋತ್ರ, ಶತ್ರುಗಳ ಕೈಯಿಂದಲೂ ನನ್ನ ದೇವರು ಕಳಿಸಲಿಕ್ಕೆ ಶಕ್ತನೋ, ನನ್ನ ಪ್ರಾರ್ಥನೆ ದೇವರು ಕೇಳಿದ್ರಿಂದಲೇ ನೀವು ತಂದಿಟ್ಟಿರೋದಿಲ್ಲ, ಇಲ್ಲಾಂದ್ರೆ ಏನಕ್ಕೆ ತಂದಿಡ್ತಾ ಇದ್ದೀರಾ ಅಂತ ಹೇಳಿದಂತೆ. ಅವರಿಗೆ ಕೇಳಿ ಆಶ್ಚರ್ಯ ಆಗೋಯ್ತಂತೆ. ನಿಜ ಇಲ್ಲ, ದೇವರು ಶತ್ರುಗಳಿಂದಲೂ ಕೆಲವು ಸಾರಿ ನಮಗೇನು ಮಾಡ್ತಾರೆ, ಒದಗಿಸ್ತಾರೆ. ಅವ್ರು ಅಂದ್ಕೊಂಡಿದ್ದೇನೋ ಅವ್ರನ್ನ ದೇವರ ಹೆಸರು ಹಾಳಾಗ್ತದೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಈಕೆ ಹೇಳಿದ್ದೇನೆಂದ್ರೆ, ನನ್ನ ದೇವರು ನಿಮ್ಮ ಮನಸ್ಸು ಬದಲಾಯಿಸಬಲ್ಲನು, ಶತ್ರುಗಳ ಹೃದಯದಲ್ಲಿ ದೇವರು ಕೆಲಸ ಮಾಡಿ ಅವರೇ ತಂದಿಡಂಗೆ ಮಾಡಿದ್ದಾರೆ. ಈಗ ನೀವೆಲ್ಲ ತಂದಿಡೋಕ್ಕೆ ಯಾರು ಕಾರ್ಯ ಮಾಡಿದ್ರು, ನನ್ನ ದೇವರೇ ಕೆಲಸ ಮಾಡಿದ್ರು ಅಂತ ಅವ್ರಿಗೆ ಅವಮಾನ ಆಗೋಯ್ತಂತೆ. ಅಂದ್ರೆ ಆವಾಗ ಅವ್ರಿಗೆ ಅರ್ಥ ಆಯ್ತು, ನಿಜಾನೇ ದೇವರಲ್ಲಿ ನಂಬಿಕೆ ಇಟ್ಟರೆ ಕೊರತೆನ ದೇವರು ನೀಗಿಸ್ತಾನೆ. ಅದು ಯಾರ ಮುಖಾಂತರ ನೀಗಿಸ್ತಾನೋ, ಹೇಗೆ ನೀಗಿಸ್ತಾನೋ ಗೊತ್ತಿಲ್ಲ, ಆದ್ರೆ ದೇವರು ಕೊರತೆಯನ್ನ ನೀಗಿಸ್ತಾನಂತ. ನನ್ನ ಪ್ರಿಯ ದೇವಜನವೇ, ಕೆಲವು ಸಾರಿ ಮನುಷ್ಯರು ನಮ್ಮ ನಂಬಿಕೆಯನ್ನು ಅಪಾರ್ಥ ಮಾಡ್ಕೋಬಹುದು. ಓ, ಇವರು ಯೇಸುವನ್ನು ನಂಬಿಟ್ಟಿದ್ದಾರೆ, ಇವರು ಹಂಗೋಗ್ಬಿಟ್ಟಿದ್ದಾರೆ, ಹಿಂಗೋಗ್ಬಿಟ್ಟಿದ್ದಾರೆ, ಎಲ್ಲ ಚಿಂತೆ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ನಾವು ನಂಬಿದ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ. ಒಂದು ನಮ್ಮನ್ನ ನಾವು ಸಮರ್ಪಣೆ ಮಾಡಿ, ಆ ಮುದುಕಿ ಪಾಪ ಊರಲ್ಲಿ ಯಾರು ಬೈದ್ರು, ಯಾರು ಇದು ಮಾಡಿದ್ರು, ಯೇಸುವನ್ನು ಮಾತ್ರ ಬಿಡಲಿಲ್ಲ. ಒಂದೇ ಕುಟುಂಬ ಊರಲ್ಲಿ ಇರೋದು ತುಂಬಾ ಕಷ್ಟ. ಯಾಕೆಂದ್ರೆ ಅನೇಕರು ಇದೇನಪ್ಪ, ನಾವೆಲ್ಲ ಒಂದು ಕಡೆ ಹೋದ್ರೆ ಇವರೇ ಒಂದು ಕಡೆ ಹೋಗ್ತಾ ಇದ್ದಾರಲ್ಲ ಅಂತ ವಿರೋಧ ಮಾಡ್ತಾರೆ. ಆದರೂ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ, ನಮ್ಮ ಕೊರತೆಗಳನ್ನ ಆತನು ನೀಗಿಸ್ತಾನೆ. ಹಲ್ಲೆಲೂಯಾ, ದೇವರು ನೀಗಿಸೋನು. ಎರಡನೇದಾಗಿ ಕಾರ್ಯ ಏನಂದ್ರೆ, ಒಂದು ಸಮರ್ಪಣೆ ಮಾಡಬೇಕು. ಅಬ್ರಹಾಮನು ತನ್ನನ್ನು ಆಯಿತು ದೇವರೇ, ನಾನು ನನ್ನ ಮಗನನ್ನ ನಿನಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಸಮರ್ಪಣೆ ಮಾಡಿದನು. ಎರಡನೇದಾಗಿ ಒಬೀಡಿಯನ್ಸ್, ಅಂದರೆ ವಿಧೇಯತ್ವ. ದೇವರ ಮಾತಿಗೆ ನಾವೇನ್ ಮಾಡಬೇಕು, ವಿಧೇಯತೆಯನ್ನು ಸೂಚಿಸಬೇಕು. ದೇವರು ಮಾಡು ಅಂದರೆ ಸರಿ ದೇವರೇ ಮಾಡ್ತೀನಿ ಅಷ್ಟೇ, ಎರಡನೇ ಕಾರಣ ಇಲ್ಲ. ದೇವರೇ ನೀನು ಕೊಟ್ಟೆ ತಿರುಗಿ ಮತ್ತೆ ಕೇಳ್ತಾ ಇದೀಯಾ, ನನ್ನ ಹೆಂಡತಿ ಒಪ್ಕೊಳಲ್ಲ, ನಾನು ಅಷ್ಟು ದೂರ ಹೋಗ್ಬೇಕಾ, ನಾನು ಮಾಡಲ್ಲ, ಬೇರೆ ಯಾರನ್ನಾದ್ರೂ ಕಳಿಸ್ತೀನಿ, ಈ ತರದ ಅನೇಕ ಕಾರ್ಯಗಳು ಹೇಳ್ಬೋದಾಗಿತ್ತು. ದೇವರು ಅಬ್ರಹಾಮನಿಗೆ ಹೇಳ್ದ, ಹೋಗು ನೀನೇ ನಿನ್ನ ಮಗನನ್ನ ಬಲಿ ಕೊಡು ಎಂದು ಹೇಳಿದಾಗ ಅವನೇನ್ ಮಾಡ್ದ, ಮಾತನ್ನ ವಿಧೇಯತೆಯನ್ನು ಸೂಚಿಸಿದ್ದರಿಂದ ದೇವರ ವಾಕ್ಯ ಹೇಳುತ್ತದೆ, ನಾವು ಈ ಕಾಲಗಳಲ್ಲಿ ಯಜ್ಞಗಳನ್ನು ಕೊಡಬೇಕಾಗಿಲ್ಲ ಅಲ್ವಾ. ದೇವರೇನು ಕೇಳ್ತಾ ಇದ್ದಾನೆ, ಕುರಿ ಕೋಳಿ ಏನು ಕೇಳ್ತಾ ಇದ್ದಾನೆ, ಕೇಳ್ತಾ ಇಲ್ಲ. ಆದರೆ ಮೊದಲ ಸಮುವೇಲನ ಗ್ರಂಥ 15ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲ ಸಮುವೇಲ 15ನೇ ಅಧ್ಯಾಯ 22. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ನೋಡಿ, ಮೊದಲ ಸಮ್ಮೇಳನ ಗ್ರಂಥದಲ್ಲಿಯೇ 15:22 ಹೇಳ್ತಾ ಇದೇನೆಂದ್ರೆ,
ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚೋದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಯಜ್ಞ ಮುಖ್ಯ ಅಲ್ಲ, ಕಾಣಿಕೆ ಮುಖ್ಯ ಅಲ್ಲ. ಅದಕ್ಕಿಂತ ಮುಖ್ಯ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳಬೇಕು. ನಾವು ದೇವರ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರಿಗೆ ಕೆಲವರು ಅಂದ್ಕೊಳ್ತಾರೆ, ನಾನು ಬರೋಕ್ಕಾಗಲ್ಲ, ನಾನು ಬೇಕಾದರೆ ನಾನು ಏನಾದರೂ ಕಳಿಸ್ಕೊಟ್ಬಿಡ್ತೀನಿ ಅಲ್ವಾ, ಚರ್ಚ್ಗ ಏನಾದರೂ ದುಡ್ಡು ಕಳಿಸ್ತೀನಿ, ಚರ್ಚ್ಗ ಏನು ಬೇಕಾದ್ರೆ ದವಸಧಾನ್ಯ ಕಳಿಸ್ತೀನಿ. ದೇವರು ಕೇಳ್ತಾ ಇರೋದು ಕಳಿಸೋದಲ್ಲ ಮುಖ್ಯ, ನೀನು ಬರೋದು ಮುಖ್ಯ. ನಾವು ಕಳಿಸೋದೆಲ್ಲ ಮುಖ್ಯ. ದೇವರಿಗೇನು ಹಣ, ಆಸ್ತಿ, ಬಂಗಾರ, ವೈಡೂರ್ಯಕ್ಕೆ ಕಮ್ಮಿ ಇಲ್ಲ. ಆತನಿಗೆ ಏನು ಬೇಡ, ಆತನಿಗೆ ನಾವು ಬೇಕು. ಆಮೇನ್. ಆತನಿಗೆ ಯಾರು ಬೇಕೋ? ನಾವು ಬೇಕು. ನಮ್ಮನ್ನು ಆತನು ಕೋರಿಕೊಳ್ಳುತ್ತಾನೆ. ನಾವು ಕೊಡೋದಲ್ಲ, ಕೋರಿಕೊಳ್ಳೋದು. ಯಜ್ಞಗಳಲ್ಲಿ ಇಲ್ಲಿ ಹೇಳ್ತದೆ, ಯಜ್ಞ ಹೋಮಗಳಿಗಿಂತ ಮೆಚ್ಚುವುದಕ್ಕಿಂತ ಯಜ್ಞ ಅರ್ಪಿಸುವುದಕ್ಕಿಂತ ಆತನ ಮಾತು ಕೇಳುವುದು ಉತ್ತಮವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಕೊಡಬಾರದು ಅಂತಲ್ಲ ದೇವರು ವಾಕ್ಯ ಹೇಳೋದು. ಕೊಟ್ಟರೆ ಕರ್ತನು ಖಂಡಿತ ನಮಗೇನು ಮಾಡ್ತಾನೆ? ಹಿಂತಿರುಗಿಸಿ ಕೊಡುವಂಥವನಾಗಿರುತ್ತಾನೆ. ಹಡ್ಸನ್ ಟೈಲರ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. ಚೈನಾ ದೇಶಕ್ಕೆ ಅವನು ಹೋದನು ಸುವಾರ್ತೆ ಸಾರುವುದಕ್ಕಾಗಿ. ಆ ಕಾಲಗಳಲ್ಲಿ ನಿಮಗೆ ಗೊತ್ತಿದೆ, ದೇವರು ಹೋಗು ಅಂದರೆ ನಮ್ಮ ದೇಶ, ನಮ್ಮ ಮನೆ, ಊರು ಬಿಟ್ಬಿಟ್ಟು ಹೋಗ್ತಾ ಇರಬೇಕು. ಈಗಲಾದರೂ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಸುವಾರ್ತೆ ಇದೆ. ಈಗ ನಾವು ಸುವಾರ್ತೆ ಸಾರಬೇಕಾಗಿರೋದು ಯಾವುದೋ ಊರಿಗೋ, ಯಾವುದೋ ಈಗ ಕೆಲವರು ಹೇಳ್ತಾರಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಂತ, ಅಲ್ಲೆಲ್ಲ ಜನ ಇದ್ದಾರೆ. ನಮ್ಮ ಊರಲ್ಲೇ ಸುವಾರ್ತೆ ಇಲ್ಲ ಅಲ್ವಾ. ಕೆಲವರು ಏನಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಿನಿಸ್ಟ್ರೀಸ್ ಅಂತ ದೂರ ದೂರ ದೇಶಕ್ಕೆ ಹೋಗ್ತಾ ಇರ್ತಾರೆ. ಅದೆಲ್ಲ ಬೇಕಾಗಿರೋದು ನಮ್ಮ ಊರಲ್ಲಿ, ಪಕ್ಕದ ಊರಲ್ಲಿ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಜನ ಇದ್ದಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಅದಕ್ಕಾಗಿ ನಾವು ತಾಪತ್ರಯ ಪಡಬೇಕು. ಅದಕ್ಕಾಗಿಯೇ ನಾವು ಒಂದು ತೀರ್ಮಾನ ಮಾಡಿಕೊಂಡಿದ್ದು, ನಾವು ಬೆಂಗಳೂರಲ್ಲಿ ಇದ್ದುಕೊಂಡು ನಾವು ಇನ್ನೂ ಸಭೆನ ಅಲ್ಲೇ ವಿಸಿಟ್ ಮಾಡಿಕೊಂಡು ಅಲ್ಲೇ ಜನರನ್ನು ನಾವು ಸೇರಿಸ್ಕೊಳ್ತಾ ಇರ್ಬೋದಾಗಿತ್ತು. ಬೆಂಗಳೂರಲ್ಲೇ ಇದ್ದುಕೊಂಡು ಅಲ್ಲಿ ಸೇವೆ ಬೆಳೀಲಿ, ದೊಡ್ಡ ಚರ್ಚ್ ಆಗಲಿ ಅನ್ಬೋದಾಗಿತ್ತು. ನಮ್ಮ ಉದ್ದೇಶ ಅದಲ್ಲ. ನಾವು ಹಳ್ಳಿಗಳ ಕಡೆ ಹೋಗಬೇಕು. ಅಲ್ಲಿ ತುಂಬ ಜನರು ಎಲ್ಲ ಹಳ್ಳಿಗಳಿಂದ ಹೋಗಿ ಸೇರ್ಕೊಳ್ತಾ ಇರ್ತಾರೆ. ಹಳ್ಳಿಗಳ ಕಡೆ ಯಾರು ಬರ್ತಾರೆ? ಆದ್ರಿಂದ ನಾವು ತೀರ್ಮಾನ ಮಾಡಿದ್ದು ಹಳ್ಳಿ ಕಡೆ ಹೋಗಿ ಸುವಾರ್ತೆ ಸಾರೋಣ, ನಮ್ಮ ಪ್ರಾಂತ್ಯದಲ್ಲಿ ಹೋಗಿ ಸುವಾರ್ತೆ ಸಾರೋಣ ಎಂದು ನಾವು ಈ ಕಡೆ ನಾವು ಬಂದಿದ್ದು. ಕರ್ತನಿಗೆ ಸ್ತೋತ್ರ. ಇವತ್ತು ಈ ವಾಕ್ಯವನ್ನು ನೋಡುವಾಗ ಹಡ್ಸನ್ ಟೈಲರ್ ಅನ್ನುವಂಥವರು ಒಂದು ಸಾರಿ ಹೋಗ್ತಾನೆ, ಅವ್ರು ಬೇರೆ ದೇಶಕ್ಕೆ ಹೋಗಿರ್ತಾನೆ. ಅವನ ಹತ್ರ ಒಂದೇ ಒಂದು ನಾಣ್ಯ ಇರುತ್ತದೆ. ಆ ಕಾಲದಲ್ಲಿ ನಾಣ್ಯಗಳಿದ್ದಿದ್ದಲ್ವಾ, ಕಾಸುಗಳಿದ್ದಿದ್ದು. ಸೊ ಆ ಕಾಲದಲ್ಲಿ ನಾಣ್ಯ ಇರುವಾಗ ಅವ್ರ ಮನೆ ಹತ್ರ ಒಬ್ಬ ಭಿಕ್ಷುಕಿ ಬರ್ತಾಳೆ. ಭಿಕ್ಷುಕಿ ಬಂದರೆ ತುಂಬ ಪಾಪ ವಯಸ್ಸಾಗಿದೆ, ಊಟ ಇಲ್ಲ. ಆಗ ದೇವ್ರ ಆತ್ಮನು ಹಡ್ಸನ್ ಟೈಲರ್ ಹತ್ರ, ಸರಿ ನಿನ್ನ ಹತ್ರ ಒಂದು ಕಾಸಿದೆಯಲ್ಲ ಅವಳು ಕೊಟ್ಬಿಡು ಅಂತಾನೆ. ಆಗ ಹಡ್ಸನ್ ಟೈಲರ್ ಹೇಳ್ತಾನೆ, ದೇವ್ರೆ ಇರೋದೇ ಒಂದೇ ಒಂದು ಕಾಸು ನನ್ನ ಹತ್ರ, ನಾನು ಆಯಮ್ಮನಿಗೆ ಕೊಟ್ಬಿಟ್ಟು ನಾನೇನು ಮಾಡಲಿ? ನಾನೇ ಊರು ಬಿಟ್ಟು ದೇಶ ಬಿಟ್ಟು ಈ ದೇಶಕ್ಕೆ ಬಂದಿದ್ದೀನಿ, ನೀನು ನನಗೆ ಈ ಥರ ಹೇಳ್ತಾ ಇದೆಯಲ್ಲ, ನಾನೇನು ಮಾಡಲಿ ದೇವ್ರೆ ಅಂತ ಹೇಳಿದ. ಆವಾಗ ಈ ವಾಕ್ಯ ದೇವರು ತೋರಿಸ್ಕೊಟ್ರಂತೆ. ಏನಂತ? ವಿಧೇಯತ್ವ ಮುಖ್ಯ. ಆವಾಗ ಆ ವ್ಯಕ್ತಿ ಏನು ಮಾಡಿದ್ರು, ಸರಿ ನನಗಿಲ್ಲ ಅಂದರೂ ಪರವಾಗಿಲ್ಲ, ತಗೋಮ್ಮ ಹೋಗಮ್ಮ ಅಂತೇಳಿ ಆಮೇಲೆ ಕೊಟ್ಟು ಕಳಿಸ್ಬಿಟ್ರು. ಆ ರಾತ್ರಿಯಲ್ಲಿ ಮಲಗಿದ್ದಾರೆ. ನಾಳೆ ಏನು ಮಾಡೋದು, ಏನಕ್ಕೂ ಇಲ್ವಲ್ಲ, ಏನು ಕೈಯಲ್ಲಿ ಇಲ್ವಲ್ಲ ಅಂತೇಳಿ ಯೋಚನೆ ಮಾಡುವಾಗ ರಾತ್ರಿಯ ಟೈಮಲ್ಲಿ ಒಬ್ಬಾತ ಅವ್ರ ಮನೆಗೆ ಬಂದಂತೆ. ರಾತ್ರಿಯ ಮನೆಯಲ್ಲಿ ಅವ್ರಿಗೆ ಮನೆಗೆ ಬಂದು ಮಾತಾಡ್ತಾ ಇದ್ರಂತೆ. ಹೋಗೋವಾಗ ಅವ್ರ ಕೈಯಲ್ಲಿ ಒಂದು ಕವರ್, ಈಗ ನಾವು ಮೈ ಕವರ್ ಕೊಡ್ತೀವಲ್ವ, ಆ ಥರ ಕವರ್ ಇಟ್ಬಿಟ್ಟು, ಸರ್ ಇದು ದೇವರು ನಿಮಗೆ ಕೊಡಬೇಕಂತ ನನಗೆ ಪ್ರೇರೇಪಿಸಿದ್ದಾನೆ, ಇದು ತಗೊಳ್ಳಿ ಅಂತ ಹೇಳ್ಬಿಟ್ಟು ಆತನ ಕೈಯಲ್ಲಿ ಇಟ್ಬಿಟ್ಟು ಆತನು ಹೊರಟೋದ. ಆತನು ತೆಗೆದು ನೋಡುವಾಗ, ಉದಾಹರಣೆಗೆ ಹೇಳ್ತೀನಿ, ಆತನು ಆ ಕಾಲದಲ್ಲಿ ₹1 ಆಕೆಗೆ ಕೊಟ್ಟಿದ್ದರಿಂದ ಸಂಜೆಯಲ್ಲಿ ದೇವರು ಅವನಿಗೆ ₹100 ವಾಪಸ್ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಏನೋ ₹100 ಅಂದರೆ 100 ಪಟ್ಟು ದೇವರು ಅವನಿಗೆ ಏನು ಮಾಡಿದನು? ವಾಪಸ್ಸು. ಆವಾಗ ಅವನಿಗೆ ಅರ್ಥ ಆಯ್ತಂತೆ, ದೇವರು ಮಾತು ಕೇಳು ಅಂತ ಹೇಳಿದಾಗ ನಾವು ಕೇಳಬೇಕು. ಅದನ್ನು ಪ್ರಶ್ನೆ ಮಾಡಿ ನಾನು ಕೊಟ್ಬಿಟ್ರೆ, ನಾನು ಇದನ್ನು ತ್ಯಾಗ ಮಾಡಿಬಿಟ್ರೆ ನನಗೇನು ಸಿಗುತ್ತೆ ಅಲ್ವಾ? ಅನೇಕರು ಅಂದ್ಕೊಳ್ಳೋದು ಅಷ್ಟೇ. ಅದಕ್ಕೇನೆ ಈಗ ನಾನು ಇಲ್ಲಿ ದುಡಿಬೇಕು, ಇಲ್ಲಿ ಕೆಲಸಕ್ಕೆ ಹೋಗಬೇಕು, ಇಲ್ಲೆಲ್ಲ ನೋಡ್ಕೊಬೇಕು, ಇದನ್ನು ಬಿಟ್ಬಿಟ್ಟು ನಾನು ಹೋಗಿ ಅಲ್ಲಿ ಚರ್ಚಲ್ಲಿ ಕೂತ್ಕೊಂಡ್ರೆ ಏನು ಬರುತ್ತೆ? ಈಗ ನಾವು ಸೇವೆಗೆ ಬಂದಾಗ ಕೂಡ ಹಂಗೆ ಅನಿಸ್ತಾ ಇದ್ದಿದ್ದು. ನಮಗೆ ಅನ್ನತಾ ಇದ್ರು, ಅಯ್ಯೋ ಪಾಸ್ಟ್ರಾಗಿ ಹೋದ್ರೆ ಏನು ಸಿಗ್ತದೆ, ಎಷ್ಟು ಕೊಡ್ತಾರೆ? ನಾವು ಪಾಸ್ಟ್ರಾಗಿ ಹೋದಾಗ ಏನು ತುಂಬ ವರ್ಷಗಳೇನಲ್ಲ, ಒಂದು 15 ವರ್ಷದಿಂದ 2,500 ನಮಗೆ ಕೊಡ್ತಾ ಇದ್ದಿದ್ದು ಸಂಬಳ. 2,500 ಸಂಬಳ ಯಾರಿಗೆ ನಾವು ಏನಂತ ಹೇಳೋಕ್ಕಾಗುತ್ತೆ? ನಮ್ಮ ಜೊತೆಯಲ್ಲಿರೋ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ದುಡ್ಡು ಜಾಸ್ತಿ ಸಂಪಾದನೆ ಮಾಡೋವಾಗ ನಾವು 2,500 ಅಂದ್ರೆ ನಗ್ತಾರೆ. 2,500 ಅದಕ್ಕೆ ಅಯ್ಯಯ್ಯೋ ಅದಕ್ಕೇನಕ್ಕಪ್ಪ ಅಷ್ಟು ದೂರ ಹೋಗ್ತೀಯ, ಅದಕ್ಕೇನಕ್ಕೆ ಹಂಗೆ ಮಾಡ್ತೀಯ ಅಂತ ಹೇಳಿದ. ಅಂದರೆ ದುಡ್ಡು ನೋಡಿ ಅಲ್ಲ,
ದೇವರು ಹೋಗು ಅಂದರೆ ನಾವು ಹೋಗ್ಬೇಕಷ್ಟೇ. ಎಲ್ಲಿ ಹೋಗು ಅಂತ ದೇವರು ಹೇಳಿದ್ರೆ ಅಲ್ಲಿ ಹೋಗ್ಬೇಕು. ದೇವರು ಮಿಕ್ಕಿದ್ದು ನೋಡ್ಕೊಳ್ತಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕಳುಹಿಸುತ್ತಾ ನೀವೇನು ಎತ್ಕೊಂಡು ಹೋಗ್ಬೇಡ್ರಿ, ನೀವು ಬರಿಗೆಲ್ಲಿ ಹೋಗ್ರಿ ಅಂತ ಹೇಳಿದ್ರು. ಅವರು ಏನು ಸ್ವಾಮಿ ಹಿಂಗೆ ಹೇಳ್ತಾ ಇದೆಯಾ, ನಾವು ಊಟ ಎಲ್ಲಿ ತಿನ್ನೋದು, ನೀರೆಲ್ಲಿ ಕುಡಿಯೋದು, ಎಲ್ಲಿ ಮಲ್ಕೊಳ್ಳೋದು, ಯಾಕೆ ದೇವ್ರೆ ಅಂದರೆ ನೀವು ಹೋಗ್ರಿ ಸಾಕು. ಸಾಯಂಕಾಲ ಬಂದಾಗ ಯೇಸು ಸ್ವಾಮಿ ಅವ್ರನ್ನ ಕೇಳ್ತಾರೆ, ನನ್ನ ಮಾತಿಗೆ ವಿಧೇಯರಾದ್ರಿ ತಾನೇ, ಏನಾಯಿತು, ಏನಾದರೂ ಊಟ ಸಿಗ್ತಾ, ಏನಾದರೂ ನೀರು ಸಿಗ್ತಾ? ಸ್ವಾಮಿ ನಾವೇನೂ ಕೊರತೆ ಆಗಲಿಲ್ಲ, ನಾವೇನು ಓದ್ತಾ ಇದ್ವಿ, ಅವರೇ ಬೇರೆಯವ್ರು ಕರೆದ್ಬಿಟ್ಟು ಅಯ್ಯೋ ಪಾಪ ಬಿಸಿಲಲ್ಲಿ ಬಂದಿದ್ದೀರಾ ನೀರು ಕುಡೀರಿ ಅಂದರು. ಅಯ್ಯೋ ಮಧ್ಯಾಹ್ನ ಊಟ ಟೈಮ್ ಆಗಿದೆಯಲ್ಲ ರೀ, ಸುವಾರ್ತೆ ಸಾರಕ್ಕೆ ಬಂದಿದ್ದಾರೆ ಊಟ ತಿನ್ನಿರಿ ಅಂತ ಬಲವಂತ ಮಾಡಿ ತಗೊಂಡೋದ್ರೆ ಒಂದು ಕ್ಯಾರಿಯರು, ತಗೊಂಡೋಗಿಲ್ಲ ಅಂದರೆ ಒಂದು ಇಬ್ಬರು ಮೂವರು ಕರೀತಾರೆ ಅಲ್ವಾ. ಕೆಲವು ಸಾರಿ ನಾವು ಮನೆಯಲ್ಲಿರುವಾಗ ಒಂದೇ ಹೊತ್ತು ಊಟ ತಿಂತೀವಿ, ನಾವೇನಾದ್ರು ವಿಸಿಟಿಂಗ್ ಹೋದರೆ ಒಂದು ಮನೆಯಲ್ಲೆಲ್ಲ 2-3 ಸಾರಿ ತಿನ್ಬೇಕಾಗ್ತದೆ ನೋಡಿ. ಅವಾಗ ಹೆಂಗಂದ್ರೆ ದೇವರು ಒದಗಿಸ್ತಾನೆ. ನಿಮಗೆ ಗೊತ್ತಿದೆ, ಪ್ರವಾದಿ ಒಂದು ಸಾರಿ ಒಂದು ಊರಿಗೆ ಹೋಗ್ತಾನೆ, ಚಾರಪ್ತ ಊರಿಗೆ. ಆ ವಿಧವೆ ಅಲ್ಲಿ ಕಟ್ಟಿಗೆ ಆಯಿಸ್ತಾ ಇರ್ತಾಳೆ. ಆಕೆ ಹತ್ರ ಹೋಗ್ಬಿಟ್ಟು ಏನಮ್ಮ ನನಗೊಂದು ರೊಟ್ಟಿ ಬೇಕು ಅಂತ ಕೇಳ್ತಾನೆ. ಆಯಮ್ಮ ಹೇಳ್ತಾರೆ, ರೊಟ್ಟಿ ಇಲ್ಲ ಸರ್, ನನ್ನ ಹತ್ರ ಇರೋದೇ ಒಂದು ಸ್ವಲ್ಪ ರೊಟ್ಟಿ, ಸ್ವಲ್ಪ ಎಣ್ಣೆ ಇದೆ, ಇವತ್ತಿಗೆ ನಮಗಾಗುತ್ತೆ. ಇವತ್ತು ನಾನು ನನ್ನ ಮಗು ಆ ಒಂದು ರೊಟ್ಟಿ ತಿಂದು ಬದುಕಬೇಕು, ನಾಳೆ ನಮಗಿಲ್ಲ, ನಾವೇನು ಮಾಡೋದು, ನಮಗಿಲ್ಲ ಅಂತ ಹೇಳ್ತಾರೆ. ಆತ ಹೇಳ್ತಾನೆ, ದೇವ್ರ ಮಾತಿಗೆ ವಿಧೇಯರಾಗಮ್ಮ, ದೇವ್ರು ನಿನಗೆ ಒದಗಿಸ್ತಾನೆ ಅಂತ ಹೇಳಿದರು. ಆವಾಗ ಆಕೆ ಸರಿ ಆಯಿತು ಅಂತ ಹೇಳಿದ್ರು. ನೋಡಿ, ಅದೇ ವಿಧೇಯತೆ. ಆಯಿತು ಅಂತ ಒಪ್ಕೊಳ್ಳೋದೇ ವಿಧೇಯತೆ. ಇಲ್ಲ ಇಲ್ಲ ಹೋಗು ಅನ್ನೋದು ವಿಧೇಯತೆ ಅಲ್ವಾ. ಈಗ ಹೋಗ್ಬಿಟ್ಟು ಏನು ಮಾಡ್ತಾಳೆ, ಆಯಿತು ಅಂತ ಹಿಟ್ಟನ್ನು ತೆಗಿತಾಳೆ. ಆ ಹಿಟ್ಟನ್ನು ತೆಗೆದು ಚೆನ್ನಾಗಿ ಇದು ಮಾಡಿ ಎಲ್ಲ ಮಾಡಿ ಚಪಾತಿ ಥರ ನಾವು ಮಾಡುವಾಗ ಆಕೆ ಎಳ್ಕೊಂಡಿರ್ತಾಳೆ. ಆದರೆ ಆಕೆ ಎಳ್ಕೊಂಡ್ರು ತಿರ್ಗಿ ಅಷ್ಟೇ ಇರ್ತದೆ, ಅಷ್ಟೇ ಇರುತ್ತೆ. ಆಮೇಲೆ ಹೆಂಚು ಮೇಲೆ ಹಾಕಿದ್ಲು, ಅದನ್ನು ಮಾಡಿಬಿಟ್ಟು ಸರಿ ಎಣ್ಣೆ ಎಲ್ಲ ಹಾಕಿ ಆತನಿಗೆ ಕೊಟ್ಲು. ಇನ್ನೊಂದು ಇದೆಯಲ್ಲ ಸರಿ ನಮಗೆ ಮಾಡ್ಕೊಳ್ಳೋಣ ಅಂತ ತೆಗೆದ್ಲು. ಅದು ತೆಗೆದ್ರೆ ಇನ್ನೂ ಅಷ್ಟೇ ಇದೆ. ಅರೆ ಒಂದು ರೊಟ್ಟಿಗೆ ತಾನೇ ಆಗ್ತಾ ಇದ್ದಿದ್ದು, ಮತ್ತೆ ಒಂದು ತೆಗೆದ್ರೆ ಇನ್ನೊಂದು ಆಗ್ತಾ ಇದೆಯಲ್ಲ. 2 ಕೊಟ್ಲು, ಇನ್ನೊಂದು ತಗೊಳ್ಳಿ ಅಂದರು, ಇನ್ನೊಂದು ತೆಗೆದ್ಲು, ನನಗೂ ಒಂದಾಯಿತು. ಇನ್ನೊಂದು ತೆಗೆದ್ಲು, ನನ್ನ ಮಗುಗೂ ಆಯಿತು, ಇನ್ನೂ ಅಲ್ಲೇ ಐತೆ. ದೇವ್ರ ಮಾತು ಕೇಳಿದಾಗ ಅವಾಗ ಹೇಳ್ತಾರೆ, ಪ್ರವಾದಿ ಹೇಳ್ತಾನೆ, ದೇವ್ರ ಮಾತು ಕೇಳಿದ್ರೆ ದೇವ್ರು ನಿನಗೆ ಒದಗಿಸ್ತಾನಲ್ಲ. ಹೇಳ್ತದೆ, ಆಕೆ ಬರಗಾಲ ಮುಗಿಯೋ ತನಕ ಅದು ಹಂಗೆ ಇತ್ತಂತೆ ಇಟ್ಟು. ಆಕೆ ಬೇಕಾದಾಗ ತಗೊಳ್ಳೋದು, ರೊಟ್ಟಿ ಮಾಡ್ಕೊಳ್ಳೋದು, ತಿನ್ನೋದು, ಹಂಗೆ ಇದೆ. ಅದೇ ಅದ್ಭುತ. ಒಂದು ವೇಳೆ ಈ ಕಾಲದಲ್ಲಿ ಆ ಥರ ಅದ್ಭುತ ಆಗದೇ ಇರ್ಬೋದು, ಆದರೆ ಆಗುತ್ತೆ. ಕೊರೋನಾ ಟೈಮ್ಗಳಲ್ಲಿ ಪಾಪ ಕೆಲವರು ಕೆಲಸಗಳೇ ಇರಲಿಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ಕೆಲವರು ನಮಗೆ ಸಾಕ್ಷಿ ಹೇಳಿದ್ದಾರೆ, ಪಾಸ್ಟೇ ನಮ್ಮ ಮನೆಯಲ್ಲಿ ನಾವು ಕೆಲಸಕ್ಕೆ ಹೋಗ್ತಾ ಇದ್ದಾಗ ದವಸ ಧಾನ್ಯ ಕಡಿಮೆ ಇತ್ತು. ಕೊರೋನಾ ಟೈಮಲ್ಲಿ ಇನ್ನು ಏನಾಗ್ಬಿಡ್ತದೆ, ಯಾರಪ್ಪ ಕೊಡ್ತಾರೆ ನಮಗೆ ಅಂದ್ಕೊಳ್ತಾ ಇದ್ವಿ. ಮೂಟೆಗಳು ನಮ್ಮ ಮನೆಯಲ್ಲಿ ಸ್ಟಾಕ್ ಇರ್ತಾ ಇದ್ವು ಅಂತ ಹೇಳ್ತಾರೆ. ಅಲ್ಲೂ ನೋಡಿ, ಹಂಗೇನೆ ಕೆಲವು ಸಾರಿ ನಮ್ಗೆ ಗೊತ್ತಾಗಲ್ಲ, ಅಯ್ಯೋ ಯಾರು ಕೊಡ್ತಾರೆ, ಯಾರು ನೋಡ್ತಾರೆ, ಏನಾಗುತ್ತೆ ಅಂತ ಅಂದ್ಕೊಳ್ತಾ ಇರ್ತೀವಿ. ದೇವರಿಗೆ ಗೊತ್ತು ನಮ್ಮ ಅವಶ್ಯಕತೆ ಏನು ಅಂತ, ದೇವ್ರಿಗೆ ಗೊತ್ತು ನಿಮ್ಮ ಕೊರತೆ ಏನಂತ, ದೇವರು ನೀಗಿಸ್ತಾರೆ. ಅದಕ್ಕೆ ಹೇಳೋದು, ನಾವು ವಿಧೇಯತೆಯನ್ನ ತೋರಿಸಬೇಕು, ಒಂದು ಸಮರ್ಪಣೆ ಮಾಡಬೇಕು ನಮ್ಮನ್ನ. ಆಯಿತು ದೇವರೇ, ಈಗ ನಾನು, ನನ್ನ ಕುಟುಂಬ ನಿನ್ನ ಸೇವೆಗೆ, ನಿನ್ನ ಮಕ್ಕಳು, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀವಿ ಅನ್ನುವಂಥ ಮಟ್ಟಿಗಿರಬೇಕು. 2 ದೇವರ ಮಾತಿಗೆ ವಿಧೇಯತರಾಗಬೇಕು. 3 ದೇವರು ಪರ್ಯಾಯವಾಗಿ ನಮಗೋಸ್ಕರ ಏನಾದರೂ ಒಂದನ್ನು ಮಾಡ್ತಾರೆ. ಯಾಕೆಂದರೆ ನಾವು ಪಾಪಿಗಳಾಗಿದ್ದಾಗ ಯೇಸು ಸ್ವಾಮಿ ನಮ್ಮ ಜಾಗದಲ್ಲಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ಹೌದಲ್ವಾ? ನಮ್ಮನ್ನು ಪರ್ಯಾಯ ಮಾಡಿದ್ದಾನೆ. ಇಲ್ಲಾಂದ್ರೆ ನಾವು ಶಿಕ್ಷೆ ಅನುಭವಿಸಬೇಕಾಗಿತ್ತು. ಆದರೆ ನಮ್ಮ ಶಿಕ್ಷೆಯನ್ನು ತಾನು ಹೊತ್ತುಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತಪಡಿಸಿದ್ದಾನೆ ಎಂದು ಹೇಳುತ್ತಾರೆ. ಏನು ಮಾಡಿದ್ದಾನೆ ಅಂದರೆ, ನಮ್ಮ ಮೇಲೆ ಇರುವ ತನ್ನ ಪ್ರೀತಿಯನ್ನು ದೇವರು ಏನು ಮಾಡಿದ್ದಾರೆ, ಸಿದ್ಧಾಂತಪಡಿಸಿದ್ದಾನೆ, ಅಂದರೆ ರುಜುಪಡಿಸಿದ್ದಾನೆ. ಏನಂತ, ನಮ್ಮ ಮೇಲೆ ಎಷ್ಟು ಪ್ರೀತಿ ಇತ್ತು, ಅದಕ್ಕೆ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ. ಈ 2ನೇ ಮಹಾಯುದ್ಧ ಸಮಯದಲ್ಲಿ, World War II ಅಂತ ನಡೀತು, 2ನೇ ಮಹಾಯುದ್ಧ ಅಂತ.
ಆ ಮಹಾಯುದ್ಧದಲ್ಲಿ ಏನಾಗಿದೆ, ಒಂದು ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಜನರು ಇದ್ದಾರೆ. ಅಲ್ಲಿ ನಾವು ನೋಡ್ತೇವೆ ಆ ಜಪಾನಿನ ಒಂದು ಕ್ಯಾಂಪ್ನಲ್ಲಿ ಈ ರೀತಿಯಾಗಿ ನಡೀತು. ಅವ್ರು ಏನು ವಸ್ತುಗಳು ಎತ್ಕೊಂಡು ಹೋಗಿರ್ತಾರಲ್ವಾ, ಬಹಳ ಆಯುಧಗಳು, ಬಹಳ ಪ್ರಾಮುಖ್ಯವಾಗಿರೋ ಆಯುಧಗಳೆಲ್ಲ ತಿರುಗಿ ವಾಪಸ್ ತಂದಿಡಬೇಕು. ಅವರು ಎತ್ಕೊಂಡು ಹೋಗಿರ್ತಾರಲ್ವ, ವಾಪಸ್ ತಂದಿಡಬೇಕು. ತಂದಿಡುವಾಗ ಅವ್ರು ಲೆಕ್ಕ ಹಾಕ್ತಾರೆ. ಈಗ ಮುಖ್ಯವಾಗಿ ಎಲ್ಲನ ಈ KGF ಗೋಲ್ಡ್ ಫೀಲ್ಡಲ್ಲೆಲ್ಲ ಹೋಗುವಾಗ ನೀವು ಅವ್ರ ಒಳಗಡೆ ಹೋಗ್ತಾರಲ್ವಾ, ಬಂಗಾರ ಅಗಿಯೋಕ್ಕೆ, ಆಚೆ ಬರುವಾಗ ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ, ಏನಾದರೂ ಬಂಗಾರ ಬಚ್ಚಿಟ್ಕೊಂಡು ಎತ್ಕೊಂಡು ಹೋಗ್ತಾರೇನೋ ಅಂತ. ಆ ರೀತಿ ಇವ್ರನ್ನ ಎಲ್ಲ ಹೇಳ್ತಾರೆ. ಆ ವಸ್ತುಗಳನ್ನೆಲ್ಲ ಲೆಕ್ಕ ಮಾಡಿದ ಮೇಲೆ ಹೇಳ್ತಾರೆ, ಒಂದು ವಸ್ತು ಮಿಸ್ ಆಗಿದೆ, ಬಹಳ ಪ್ರಾಮುಖ್ಯವಾಗಿರುವ ಬೆಲೆ ಬಾಳುವಂಥದ್ದು, ಯಾರೋ ಎತ್ಕೊಂಡಿದ್ದೀರಾ, ಯಾರು ಅಂತ ಹೇಳ್ರಿ, ಇಲ್ಲ ಅಂದರೆ ಇಲ್ಲಿರುವ ನಿಮ್ಮನ್ನೆಲ್ಲ ಸಾಯಿಸ್ತೀವಿ ಅಂತ ಹೇಳಿದ್ರು. ಏನು, ಅಲ್ಲಿರುವ ಎಲ್ಲರನ್ನು ನಾವು ಸಾಯಿಸ್ತೀವಿ ಅಂತ ಹೇಳಿದರು. ಆಗ ಯಾರು ಮುಂದಕ್ಕೆ ಹೋಗ್ತಾರೆ, ಯಾರು ತಗೊಂಡಿಲ್ಲ ನಾವು ಅಂತ. ಬಟ್ ಇಲ್ಲೇನಾಗುತ್ತೆ, ಹೇಳಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಆ ಕಾಲದಲ್ಲಿ ಜನರಿಗೇನು ಕೊರತೆ ಇಲ್ಲ, ಅವ್ರಿಗೆ ಊಟ ಕೊಡೋದೇ ದೊಡ್ಡ ಕಷ್ಟ. ಇವ್ರಿಗೆ ಯಾರು ಊಟ ಕೊಡೋರು, ಸಾಯಿಸ್ಬಿಡ್ರಿ ಅಂತ ಅಂದ್ಬಿಡ್ತಾ ಇದ್ರು. ಇದೇ ಅವಕಾಶ. ಏನು ಮಾಡಿದ್ರು, ನೋಡಪ್ಪ ಅದು ಸಿಕ್ಕಿಲ್ಲ, ಈಗ ಯಾರು ಎತ್ಕೊಂಡಿದ್ರು ನಿಜ ಹೇಳ್ರಿ, ಅವನ್ನ ಮಾತ್ರ ಕೊಲ್ತೀವಿ, ಮಿಕ್ಕಿದವ್ರನ್ನ ಬಿಟ್ಬಿಡ್ತೀವಿ, ಇಲ್ಲ ಅಂದರೆ ಎಲ್ಲರನ್ನೂ ಸಾಯಿಸ್ತೀವಿ ಅಂತ ಹೇಳಿದ. ಆದರೆ ಯಾರು ಮುಂದಕ್ಕೆ ಬರಲಿಕ್ಕೆ ಸಿದ್ಧ ಇಲ್ಲದೇ ಇದ್ದಾಗ ಒಬ್ಬಾತ ಪಾಪ ಮುಂದಕ್ಕೆ ಬಂದ. ಮುಂದಕ್ಕೆ ಬಂದಾಗ ಅವ್ರೇನು ಮಾಡಿದ್ರು, ಅವ್ನು ಹಿಡ್ಕೊಂಡು ನೀನೇ ತಪ್ಪು ಮಾಡಿದ್ದು, ಮೊದಲು ಹೇಳ್ಬೇಕಾಗಿತ್ತಾನೆ ಅಂತೇಳಿ ಅವನ್ನ ಕೊಂದುಬಿಟ್ರು. ಆದರೆ ಏನಾಯಿತು ಗೊತ್ತಾ, ಆಮೇಲೆ ಅವರು ಲೆಕ್ಕ ಹಾಕುವಾಗ ಅದು ಅಲ್ಲೇ ಐತೆ, ಅದು ಪಾಪ ಕಳುವೆ ಆಗಿಲ್ಲ. ಈಗ ಅಲ್ಲೇ ವಸ್ತುಗಳು ಎಲ್ಲ ಇದ್ದಾವೆ. ಈಗೇನಾಯಿತು, ಒಂದು ಪ್ರಾಣ, ಒಂದು ವೇಳೆ ಅವನು ತಾನು ಎತ್ಕೊಂಡಿರಲಿಲ್ಲ ಪಾಪ, ಅವನಾಗಿ ಈ ಜನರನ್ನ ಕಾಪಾಡೋದಕ್ಕೆ ಹೆಂಗಿದ್ರು ಸತ್ತೋಗ್ತೀವಿ, ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ನನ್ನ ಒಬ್ಬನು ಸತ್ತೋದ್ರೆ ಇವರೆಲ್ಲ ಪಾಪ ಉಳ್ಕೊಳ್ತಾರೆ ಅಂತೇಳಿ ಅವನೊಬ್ಬನು ತ್ಯಾಗ ಮಾಡಿದ. ನೋಡಿ, ಯೇಸು ಸ್ವಾಮಿ ಕೂಡ ನಮಗೋಸ್ಕರ ಅದೇ ರೀತಿ ಮಾಡಿದ್ದು. ದೇವರಾಗಿದ್ದವನು ಮಾನವನಾಗಿ ಭೂಮಿಗೆ ಬಂದಿದ್ದೇನು ಗೊತ್ತಾ, ಯೇಸುವಾಗಿ. ಆತನು ಇಲ್ಲಿ ಮನುಷ್ಯನಾಗಿ ದೇವರಾದವನಲ್ಲ, ಆತನು ದೇವರಾಗಿದ್ದವನು ಮನುಷ್ಯನಾಗಿ ಬಂದನು. ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಆತನು ಬಿಡಿಸಿದನು. ಒಬ್ಬರ ಪ್ರಾಣದಿಂದ ಮಾನವರ ಪ್ರಾಣಗಳೆಲ್ಲವೂ, ಅಂದರೆ ಮಾನವರು ರಕ್ಷಿಸಲ್ಪಟ್ಟರು. ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವ ದೇವಜನವೇ, ಹೇಗೆ ಈಸಾಕನಿಗೆ ಬದಲಾಗಿ ಟಗರನ್ನು ದೇವರು ಒದಗಿಸಿದನೋ ಅದೇ ರೀತಿಯಲ್ಲಿ ನಮ್ಮೆಲ್ಲರ ಪಾಪಗಳಿಗಾಗಿ ಆತನು ತನ್ನನ್ನು ಸಮರ್ಪಣೆ ಮಾಡಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತು ದೇವರು ನಾವು ಹೇಳ್ಬೋದು, ಅಯ್ಯೋ ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ದೇನೆ, ಹೀಗಾಗಿದೆ ಹಾಗಾಗಿದೆ, ನನಗೆ ಸಿಕ್ಕಿಲ್ಲ. ಚಿಂತೆ ಮಾಡಬೇಡಿ. ಏನೇ ವಿಷಯ ಆಗಿರಲಿ, ಪ್ರತಿನಿತ್ಯ ನಿಮ್ಮನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿರಿ. ಈಗೋ ದೇವರೇ, ಈ ದಿನ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ, ನನ್ನ ಕುಟುಂಬವನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ, ನನ್ನ ಮಕ್ಕಳನ್ನು, ನನ್ನ ಕೆಲಸವನ್ನು, ನನ್ನ ಆದಾಯವನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನೆ, ಸಮರ್ಪಿಸ್ತಾ ಇದ್ದೇನೆ. ಇದನ್ನು ಆಶೀರ್ವಾದ ಮಾಡು, ಇದನ್ನು ಆಶೀರ್ವದಿಸಿ ನನಗೆ ಕೊಡು ಎಂದು ನಾವು ಕೇಳುವಾಗ ದೇವರು ಅದನ್ನು ನಮಗೆ ಆಶೀರ್ವದಿಸಿ ಕೊಡ್ತಾನೆ. 2, ನಾವು ದೇವರಿಗೆ ವಿಧೇಯತೆಯನ್ನು ಸೂಚಿಸಬೇಕು. ದೇವರು ಏನು ಹೇಳ್ತಾರೋ ಅದಕ್ಕೆ ವಿಧೇಯರಾಗಬೇಕು. 3, ದೇವರು ನಮಗೆ ಪರ್ಯಾಯ ಕಾರ್ಯವನ್ನು ಮಾಡುವಾಗ ಬೇಸರ ಮಾಡಿಕೊಳ್ಬಾರ್ದು. ಅಯ್ಯೋ ಅದೇ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು, ಇದು ಯಾವುದೋ ಸಿಕ್ಕಿದೆ ನನಗೆ, ಇದು ನಡೆದಿದೆ ನನಗೆ, ಅದಾಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಆ ಊರಾಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಆ ಮನೆ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಆ ವ್ಯಕ್ತಿ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಆ ಕೆಲಸ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಈ ರೀತಿ ಅಲ್ಲ. ದೇವರು ಕೊಟ್ಟಿದ್ದಪ್ಪ ನನಗೆ ಗೊತ್ತಿಲ್ಲ, ಇದು ನೀನು ಕೊಟ್ಟಿದೀಯಾ, ಈಗ ನಿನ್ನ ಚಿತ್ತ, ನಾನು ನಿನಗೆ ನೀನು ಕೊಟ್ಟರು ಪರ್ಯಾಯವಾಗಿ ಕೊಟ್ಟಿರೋದ್ರಿಂದ ನಾನು ಅಂಗೀಕಾರ ಮಾಡಿಕೊಳ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡಬೇಕು, ಅದಕ್ಕೆ ನಮಗೆ ಸಮರ್ಪಣೆ ಮಾಡುವಂಥವರಾಗಿರಬೇಕು. ಅದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮ್ಮ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ವಿಧೇಯತೆಯನ್ನು ಸೂಚಿಸಿ ಸಮರ್ಪಣೆಯನ್ನು ಮಾಡಿ ಪರ್ಯಾಯವಾಗಿ ದೇವರು ಏನೇ ಕೊಟ್ಟರೂ ಕೂಡ ಇದು ನನಗೋಸ್ಕರವಾಗಿ ದೇವರು ಕೊಟ್ಟಿರೋದಂತ ಹೇಳಿ ಸ್ವೀಕಾರ ಮಾಡಿಕೊಳ್ಳುವಾಗ ದೇವರು ನಮ್ಮನ್ನು ಅನುಗ್ರಹ ಮಾಡ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿಮ್ಮ ಸಮಯವನ್ನು ನಾವು ನಂಬುತ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಅಬ್ರಹಾಮನ ಅಂದುಕೊಳ್ತಾ ಇರಬಹುದು, ನಾನು ಇಷ್ಟು ದೂರ ನಡ್ಕೊಂಡು ಬಂದಿದ್ದೇನೆ, ಇಷ್ಟು ದಿನ ಪ್ರಯಾಣ ಮಾಡಿದ್ದೇನೆ, ಇಷ್ಟು ತಾಪತ್ರಯ ಪಟ್ಟಿದ್ದೇನೆ, ದೇವರು ಇದನ್ನು
ವ್ಯರ್ಥ ಮಾಡಿಬಿಟ್ರು ಅಂತ ಅವನು ಅಂದುಕೊಳ್ಳಲಿಲ್ಲ ಸ್ವಾಮಿ. ಅನೇಕ ಸಂದರ್ಭಗಳಲ್ಲಿ ನಾವು ಪಟ್ಟ ಪ್ರಯಾಸ, ನಾವು ಪಟ್ಟಿರುವ ಕಷ್ಟ ವೇದನೆಗಳನ್ನು ನಾವು ಕೂಡ ಅದೇ ರೀತಿ ತಿಳ್ಕೊಂಡು ನಾನಿಷ್ಟು ಪ್ರಯಾಸ ಪಟ್ಟೆ, ಇಷ್ಟು ಕಷ್ಟಪಟ್ಟೆ, ಅಯ್ಯೋ ದೇವರು ನನಗೆ ಉಪಕಾರ ಮಾಡಲಿಲ್ವಲ್ಲ ಎಂದು ಚಿಂತೆ ಮಾಡಬೇಡಿ. ಯಾಕೆಂದರೆ ದೇವರು ಅಬ್ರಹಾಮನಿಗೆ ಈಸಾಕನಿಗೆ ಬದಲಾಗಿ ಹೇಗೆ ಟಗರನ್ನು ಒದಗಿಸಿದನೋ ನಿಮಗೂ ಕೂಡ ಖಂಡಿತ ದೇವರು ಒದಗಿಸುತ್ತಾನೆ. ಹಾಲೆಲೂಯ. ಎರಡನೇದಾಗಿ ನೀವು ನಿಮ್ಮ ಈಸಾಕನನ್ನು, ಅಂದರೆ ನಿಮ್ಮಲ್ಲಿರುವುದನ್ನು ಸಮರ್ಪಣೆ ಮಾಡಿರಿ. ಅಬ್ರಹಾಮನು ತನ್ನ ಮಗನನ್ನೇ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲ. ನೀವು ಕೂಡ ದೇವರಿಗೆ ಹೇಳಬೇಕಪ್ಪ, ನನ್ನ ಸಮಯ ನಿನಗೆ ಕೊಡ್ತೇನಪ್ಪ, ನಾನು ಏನಾಗಿದ್ದೇನೋ ನನ್ನ ಕುಟುಂಬ ನನ್ನ ಜೀವಿತ ಎಲ್ಲ ನಿನಗೆ ಸಮರ್ಪಿಸುತ್ತೇನೆ ಎಂದು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಮೂರನೇದಾಗಿ ನಾವು ನೋಡ್ತಾ ಇದ್ದೀವಿ, ಅಬ್ರಹಾಮನು ತನ್ನ ಕಣ್ಣುಗಳನ್ನೆತ್ತಿ ಆಕಾಶದ ಕಡೆಗೆ ಎತ್ತಿ, ಇಗೋ ದೇವರೇ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂದಾಗ ಅವನ ಕಣ್ಣುಗಳನ್ನೆತ್ತಿದಾಗ ದೇವರು ಒದಗಿಸಿ ಕೊಟ್ಟನು. ಯೆಹೋವ ಈರೆಯಾದ ದೇವರು ಒದಗಿಸುವಾತನು. ಇವತ್ತು ನೀವು ನಾನು ಕೂಡ ಕೀರ್ತನೆ 121:1 ಹೇಳಿದ ಪ್ರಕಾರವಾಗಿ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರುವುದು. ಹೌದು ಸ್ವಾಮಿ, ನನ್ನ ಸಹಾಯ ನೀವೇ, ನಮ್ಮ ದೇವರೇ ಒದಗಿಸುವಾತನು ನೀವೇ, ಅನೇಕರಿಗೆ ಒದಗಿಸಿದ ಆತನು ನೀನು, ನಮಗೂ ಒದಗಿಸುತ್ತೀ, ನಿನಗೆ ಸ್ತೋತ್ರ. ಆ ಚಾರಪ್ತ ವಿಧವೆಗೆ ಒದಗಿಸಿದ್ದಿ ಸ್ತೋತ್ರ, ಹಾಗರಳಿಗೆ ಒದಗಿಸಿದ್ದಿ ಸ್ತೋತ್ರ, ಅಬ್ರಹಾಮನಿಗೆ ಒದಗಿಸಿದ್ದಿ ಸ್ತೋತ್ರ, ನಮಗೂ ಒದಗಿಸಲಿಕ್ಕೆ ಶಕ್ತನಾದ ದೇವರಾಗಿದ್ದಿ ಸ್ತೋತ್ರ. ನಂಬಿ ಪ್ರಾರ್ಥನೆ ಮಾಡಿ ವಿಧೇಯತೆಯನ್ನು ತೋರಿಸಿ ಸಮರ್ಪಣೆ ಮಾಡಿದರೆ ನೀನು ನಮಗೆ ಖಂಡಿತ ಕಾರ್ಯ ಮಾಡುತ್ತಿ. ನಂಬಿದವರು ಪ್ರಾರ್ಥಿಸುವಾಗ ಆಮೇನ್. ಥ್ಯಾಂಕ್ ಯು ಜೀಸಸ್. ನಿನಗೆ ವಂದನೆಯಪ್ಪ. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳು. ತಂದೆ ದೇವರೇ, ನಮಗಾಗಿ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಆತನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈಸಾಕನ ಜಾಗದಲ್ಲಿ ಟಗರು ಅಂದರೆ ಅಪ್ಪ, ಈಸಾಕನ ಜಾಗದಲ್ಲಿ ಕರ್ತನೆ ಟಗರಾಗಿ, ಇಗೋ ಕರ್ತನೆ ಸ್ನಾನಿಕನಾದ ಯೋಹಾನನು ಹೇಳಿದ ಪ್ರಕಾರವಾಗಿ ಕರ್ತನೆ, ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳುತ್ತದೆ ಸ್ವಾಮಿ, ಇಗೋ ಯಜ್ಞಕ್ಕೆ ದೇವರು ನೇಮಿಸಿದಂತ ಕುರಿಮರಿ, ಹೌದು ಸ್ವಾಮಿ, ಯಜ್ಞಕ್ಕೆ ನೇಮಿಸಿದ ಕುರಿಮರಿ ನೀನಾಗಿ, ಅವು ಕರ್ತನೆ ದೇವರು ನೇಮಿಸಿದ ಕುರಿಮರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವವನು, ಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ಯೇಸಪ್ಪ ನಿನಗೆ ಸ್ತೋತ್ರ. ನಮ್ಮೆಲ್ಲ ಪಾಪ ದ್ರೋಹಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ದೇವರ ಕರ್ತನೆ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ಯಾಕೆಂದರೆ ನಿನ್ನ ವಾಕ್ಯ ಹೇಳುತ್ತದೆ, ಯಾವನ ಪಾಪವು ಪರಿಹಾರವಾಗಿದೆಯೋ, ಯಾವನ ದೋಷವು ಲೆಕ್ಕಕ್ಕೆ ಬರಲಿಲ್ಲವೋ ಅವನೇ ಧನ್ಯನು ಎಂದು ಹೇಳುತ್ತದೆ ಸ್ವಾಮಿ. ಇವತ್ತು ನಾವು ಧನ್ಯರು, ನಿನಗೆ ಸ್ತೋತ್ರ ಸ್ವಾಮಿ. ಆದ್ದರಿಂದ ಪ್ರಾರ್ಥನೆ ಮಾಡುವಂತ ನಾವೆಲ್ಲರೂ ಇನ್ನು ಅಧಿಕವಾಗಿ ಅನೇಕರು ಈ ಕಡೆಗಳಲ್ಲಿ ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಬರಬೇಕಪ್ಪ, ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಬರಬೇಕಪ್ಪ. ನಾವಿರುವಂಥ ಊರು, ನಾವಿರುವಂಥ ಸ್ಥಳ, ನಾವಿರುವಂಥ ಪ್ರಾಂತ್ಯ ನಿನಗಾಗಿ ಮಾರ್ಪಡಬೇಕು. ಸಮಾಧಾನ, ಸಂತೋಷ, ಕೃಪೆ, ದೈವಿಕತೆ ತುಂಬಲ್ಪಡಬೇಕು. ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಈ ಕುಟುಂಬವನ್ನು ಆಶೀರ್ವಾದ ಮಾಡು. ಅವರ ಕೊರತೆ ಏನು ನಿನಗೆ ಗೊತ್ತಿದೆ ಸ್ವಾಮಿ, ಅವರ ಕಣ್ಣೀರು ಏನು, ಅವರ ಸಂಕಷ್ಟ ಏನು, ಅವರ ಅವಶ್ಯಕತೆ ಏನು ನಿನಗೆ ಗೊತ್ತಿದೆ ಸ್ವಾಮಿ. ಈ ವಾಕ್ಯವನ್ನು ಕೇಳಿದ ನಂತರ, ಹೌದು ಸ್ವಾಮಿ, ನಾನು ಅಬ್ರಹಾಮನಂತೆ ಖಂಡಿತ ಸಮರ್ಪಣೆ ಮಾಡುತ್ತೇನೆ, ವಿಧೇಯತೆ ತೋರಿಸುತ್ತೇನೆ, ಪರ್ಯಾಯವಾದ ಕಾರ್ಯವನ್ನು ಅಂಗೀಕರಿಸುತ್ತೇನೆ ಮತ್ತು ನನಗಾಗಿ ಯೇಸುವೆ ನೀವು ಬಲಿಯಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನೀನು ಎಲ್ಲವನ್ನು ಅರಿತ ದೇವರು, ಕೃಪೆಯುಳ್ಳ ದೇವರು. ಇವತ್ತು ಈ ವಾಕ್ಯವನ್ನು ಕೇಳಿದಂಥವರಲ್ಲಿ ಯಾರಿಗಾದರೂ ಅನಾರೋಗ್ಯ, ಸಾಲಬಾಧೆ, ಕುಟುಂಬದಲ್ಲಿ ಅಶಾಂತಿ, ನೆಮ್ಮದಿ ಇಲ್ಲದಿರುವಿಕೆ, ಆರೋಗ್ಯದಲ್ಲಿ ಏರುಪೇರುಗಳು, ಕರ್ತನೆ ಕುಟುಂಬದಲ್ಲಿ ತೊಂದರೆಗಳು, ಶಾಪ, ಮಾಟಮಂತ್ರದ ಕೃತ್ಯಗಳು, ಯೇಸುವಿನ ನಾಮದಲ್ಲಿ ಎಲ್ಲವೂ ಲಯವಾಗಲಿ ಕರ್ತನೆ ದೇವರೇ. ನಿನ್ನ ಮಕ್ಕಳ ವಿರೋಧವಾಗಿ ಏನು ಕೆಟ್ಟದ್ದು ಕೆಲಸ ಮಾಡಬಾರ್ದಪ್ಪ. ಆದುದರಿಂದ ಅವನ್ನ ಶುದ್ಧೀಕರಣ ಮಾಡು, ನೀನು ಬಲಪಡಿಸು. ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ನಿಮಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದಾತನು, ಸದುತ್ತರವನ್ನು ದಯಪಾಲಿಸಿ ಕೊಡುವಾತನೂ ಆಗಿರುವಂತ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.